ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ರಕ್ತ ಶುದ್ಧೀಕರಣ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ರಕ್ತ ಸಪ್ತಧಾತುಗಳಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಧಾತು. ರಕ್ತದಿಂದನೇ ಜೀವನ, ರಕ್ತದಿಂದನೇ ಜೀವ, ರಕ್ತದಿಂದನೇ ಶರೀರದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆಯೋದು. ರಕ್ತ 3 ಪ್ರಮುಖ ಕಾರ್ಯಗಳನ್ನು ನಮ್ಮ ಶರೀರದಲ್ಲಿ ಮಾಡುತ್ತೆ. ಒಂದನೇದು ಯಾವುದು ಅಂತ ಹೇಳಿದ್ರೆ ಸರ್ಕ್ಯುಲೇಷನ್. ಎರಡನೇದು ಯಾವುದು ಅಂತ ಹೇಳಿದ್ರೆ ಪ್ರೊಟೆಕ್ಷನ್. ಮೂರನೇದು ಯಾವುದು ಅಂತ ಹೇಳಿದ್ರೆ ಸ್ಟಿಮ್ಯುಲೇಷನ್ ಆ್ಯಂಡ್ ರೆಗ್ಯುಲೇಷನ್ ಅಂತಲೂ ಕೂಡ ಕರಿಬೋದು. ರೆಗ್ಯುಲೇಷನ್. ರಕ್ತ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಷನ್ ಅಂದರೆ ಸಂಚಾರ ವ್ಯವಸ್ಥೆ, ಪ್ರೊಟೆಕ್ಷನ್ ಅಂದರೆ ರಕ್ಷಣೆ, ರೆಗ್ಯುಲೇಷನ್ ಅಂತ ಹೇಳಿದರೆ ಕ್ರಿಯಾಶಕ್ತಿ, ಕ್ರಿಯಾಶೀಲಗೊಳಿಸುವ ಶಕ್ತಿ. ರೆಗ್ಯುಲೇಟ್ ಮಾಡೋದು, ಕ್ರಿಯಾಶೀಲಗೊಳಿಸುವುದು. ಈ 3 ಕಾರ್ಯಗಳನ್ನು ಇಂಗ್ಲೀಷ್ನಲ್ಲಿ ಸರ್ಕ್ಯುಲೇಷನ್, ಪ್ರೊಟೆಕ್ಷನ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಕನ್ನಡದಲ್ಲಿ ಸಂಚಾರ ವ್ಯವಸ್ಥೆ ಮತ್ತು ರಕ್ಷಣಾ ವ್ಯವಸ್ಥೆ ಮತ್ತು ಕ್ರಿಯಾಶೀಲತೆಯ ವ್ಯವಸ್ಥೆಯನ್ನು ಶರೀರದಲ್ಲಿ ಮುಖ್ಯವಾಗಿ ನಡೆಸುವ ಒಂದು ಪ್ರಮುಖ ಶಕ್ತಿನೇ ರಕ್ತ. ಸರ್ಕ್ಯುಲೇಷನ್ ಇಲ್ಲದೇ ಇದ್ರೆ ಏನಾಗುತ್ತೆ? ಹೃದಯಕ್ಕೆ ರಕ್ತ ಸಂಚಾರ ಆಗಲಿಲ್ಲ ಅಂದರೆ ಏನಾಗುತ್ತೆ? ಹೃದಯ ಬಂದಾಗುತ್ತೆ. ಮೆದುಳಿಗೆ ರಕ್ತ ಸಂಚಾರ ಆಗಲಿಲ್ಲ ಅಂದರೆ ಮೆದುಳು ಕೆಲಸ ಮಾಡೋದಿಲ್ಲ. ಕಿಡ್ನಿಗಳಿಗೆ ಸಂಚಾರ ಆಗಲಿಲ್ಲ ಅಂದರೆ ಕಿಡ್ನಿ, ಲಿವರಿಗೆ ಸಂಚಾರ ಆಗಲಿ, ಲಿವರ್ ಕೆಲಸ ಮಾಡಲ್ಲ. ಶರೀರದ ಯಾವುದೇ ಆರ್ಗನ್ಸ್ಗಳಿಗೆ ರಕ್ತ ಸಂಚಾರ ಆಗಿಲ್ಲ ಅಂದರೆ ಆ ಆರ್ಗನ್ನು, ಆ ಅಂಗ ಕೆಲಸ ಮಾಡೋದು ನಿಲ್ಲಿಸುತ್ತೆ. ಆ ಅಂಗ ಕೆಲಸ ಮಾಡೋದು ನಿಲ್ಲಿಸ್ತಂದರೆ ಶರೀರಕ್ಕೆ ಭಯಾನಕ ರೋಗಗಳು ಬರೋಕ್ಕೆ ಶುರು ಆಗ್ತವೆ. ಹಾಗೆಯೇ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ನಿಂತು ಅಂದರೆ ಏನು? ಮನುಷ್ಯನ ಸಾವು. ಎಲ್ಲಿವರೆಗೂ ರಕ್ತ ಹರಿತಾ ಇರುತ್ತೆ ಅಲ್ಲಿವರೆಗೂ ಮನುಷ್ಯ ಬದುಕಿರ್ತಾನೆ. ಯಾವಾಗ ರಕ್ತ ನಿಲ್ತದೆ ಸಂಚಾರವಾಗೋದು ಆವಾಗ ಮನುಷ್ಯನ ಮರಣ. ಅಂತಹ ಒಂದು ರಕ್ತ, ಅದರ ಒಂದು ಸ್ಟೋರೇಜ್ ವ್ಯವಸ್ಥೆ ಯಾವುದಂದರೆ ಪ್ಲೀಹಾದಲ್ಲಿ ರಕ್ತ ಸಂಗ್ರಹಣೆ ಆಗಿರ್ತದೆ. ಬ್ಲಡ್ ಬ್ಯಾಂಕ್ ಅಂತಲೂ ಕೂಡ ಕರೀತಾರೆ ಅದನ್ನು. ಹಾಗೆಯೇ ರಕ್ತ ಸಂಚಾರ ನಿಂತು ಅಂದರೆ ಮನುಷ್ಯ ಸಾಯ್ತಾನೆ. ಅದಕ್ಕೆ ಡೆತ್ ಹೌಸ್ ಅಂತಲೂ ಕೂಡ ಕರೀತಾರೆ. ಆ ಒಂದು ರಕ್ತ ಸಂಚಾರದಿಂದಾಗಿ ನಾವು ಬದುಕಿರೋದು. ನಮ್ಮ ಶರೀರದಲ್ಲಿ ಏನೇ ಜೀವದ ಪ್ರಕ್ರಿಯೆಗಳು ನಡಿಬೇಕಂದ್ರೂ ಕೂಡ ರಕ್ತ ಸಂಚಾರ ಇರಬೇಕು. ಆಮೇಲೆ ರಕ್ತ ಸಂಚಾರದ ಜೊತೆಗೆ ರಕ್ತ ಏನು ಮಾಡುತ್ತೆ ಅಂದರೆ ಸಂಚರಿಸಿದಲ್ಲೆಲ್ಲ ಏನು ಮಾಡುತ್ತೆ? ಪ್ರೊಟೆಕ್ಷನನ್ನು ಮಾಡ್ತವೆ. ಈಗ ನಮ್ಮ ಶರೀರದಲ್ಲಿ ರಕ್ತದಲ್ಲಿ ಮುಖ್ಯವಾಗಿ ಪ್ಲೇಟ್ಲೆಟ್ ಅಂಶ, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಮತ್ತು ಪ್ಲಾಸ್ಮಾ, ಈ ಅಂಶಗಳು ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಬಿಳಿ ರಕ್ತ ಕಣ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು. ಅದರಲ್ಲಿ ಯೂಸಿನೋಫಿಲ್ಸ್, ಬೇಸೋಫಿಲ್ಸ್, ಡೆಂಡ್ರಿಟಿಕ್ ಸೆಲ್ಸ್, ನ್ಯೂಟ್ರೋಫಿಲ್ಸ್, ಹೀಗೆಲ್ಲ ಹಲವಾರು ಇಮ್ಯೂನ್ ಸೆಲ್ಸ್ಗಳು, ಅವೆಲ್ಲ WBCಯ ಅಂಶಗಳನ್ನು ನಾವು ಕಾಣಬಹುದು. ಈ ಬಿಳಿ ರಕ್ತ ಕಣಗಳು ಶರೀರದ ರಕ್ಷಣಾ ಕವಚ ಅಂತ ಹೇಳ್ಬೋದು. ಪ್ರೊಟೆಕ್ಷನ್ ಮಾಡುತ್ತೆ. ಅದನ್ನು ಶರೀರ ತುಂಬೆಲ್ಲ ಸಂಚಾರಗೊಳಿಸುವ ಶಕ್ತಿ ಮತ್ತು ಮೂಲ ರಕ್ತಧಾತುವಿನ ಮೂಲ ಅಂಶ ಇದು. ಅದು ಸಂಪೂರ್ಣ ರಕ್ತಧಾತು ಏನಾಗುತ್ತೆ, ಅದನ್ನು ಹೊತ್ಕೊಂಡು, ಬಿಳಿ ರಕ್ತ ಕಣ ಹೊತ್ಕೊಂಡು ಇಡೀ ಶರೀರ ತುಂಬೆಲ್ಲ ಸಂಚರಿಸಿ ಎಲ್ಲ ಕಡೆ ರಕ್ಷಣೆ ಕೊಡುತ್ತದೆ. ಎಲ್ಲೇನಾದರೂ ಶರೀರಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಅಂಶಗಳಿದಾವ, ಫ್ರೀ ರೆಡಿಕಲ್ಸ್ಗಳಿದಾವ, ಆಮೇಲೆ ಕಾರ್ಸಿನೋಜೆನಿಕ್ ಅಂಶಗಳಿದಾವ,
ಅಥವಾ ಶರೀರದಲ್ಲಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಯಾವುದಾದ್ರೂ ಪಾಯ್ಸನಸ್ ಅಂಶಗಳಿದ್ದಾವ, ವೈರಸ್ಗಳಿದ್ದಾವ, ಬ್ಯಾಕ್ಟೀರಿಯಾಗಳಿದ್ದಾವ, ಅವನ್ನೆಲ್ಲನೂ ಹುಡುಕಿ 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 ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನು ಈ ಒಂದು ನಮ್ಮ ರಕ್ತ ಮಾಡುತ್ತೆ. ಪ್ರೊಟೆಕ್ಷನ್, ಶರೀರಕ್ಕೆ ಪ್ರೊಟೆಕ್ಷನ್ ತುಂಬುತ್ತೆ. ಕಿಡ್ನಿ ಮತ್ತು ಲಿವರ್ ಶರೀರದ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಅಂಶಗಳು, ಅಂಗಗಳು. ಆಮೇಲೆ ಲಂಗ್ಸ್ ಕೂಡ, ಕಿಡ್ನಿ, ಲಿವರ್ ಮತ್ತು ಶ್ವಾಸಕೋಶ, ಈ ಮೂರನ್ನೂ ಕೂಡ ಅವುಗಳ ಒಂದು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ರಕ್ತ. ಯಾವ ಅಂಗಗಳು ನಮ್ಮ ಶರೀರವನ್ನು ಶುದ್ಧವಾಗಿಡ್ತವೆ ಅಂಥ ಅಂಗಗಳ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಕೂಡ, ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಈ ರಕ್ತ. ಮೆದುಳನ್ನು ರಕ್ಷಣೆ ಮಾಡುತ್ತದೆ, ಹೃದಯವನ್ನು ರಕ್ಷಣೆ ಮಾಡುತ್ತದೆ, ಮಾಂಸಖಂಡಗಳನ್ನು ರಕ್ಷಣೆ ಮಾಡುತ್ತೆ, ನರಮಂಡಲವನ್ನು ರಕ್ಷಣೆ ಮಾಡುತ್ತೆ, ಎಲುಬುಗಳನ್ನು ರಕ್ಷಣೆ ಮಾಡುತ್ತೆ, ಸಂಪೂರ್ಣವಾಗಿ ನಮ್ಮ ಶರೀರವನ್ನು ರಕ್ಷಣೆ ಮಾಡುತ್ತೆ. ಪ್ರತಿರಕ್ಷಕ ವ್ಯವಸ್ಥೆಯ ಮೂಲಕ ನಮ್ಮ ಶರೀರದ ಎಲ್ಲ ಅವಯವಗಳನ್ನು ಕೂಡ ರಕ್ಷಣೆ ಮಾಡುವ ಶಕ್ತಿ ರಕ್ತಕ್ಕಿದೆ. ಇನ್ನು ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು, ನಮ್ಮ ಟೆಂಪ್ರೇಚರ್ ಆಗಿರ್ಬೋದು, ಶರೀರದ ತಾಪಮಾನ ಅದು ಸರಿಯಾಗಿ ರೆಗ್ಯುಲೇಟ್ ಆಗದೇ ಇದ್ದರೆ ಮನುಷ್ಯ ಬದುಕೋದಿಲ್ಲ. ಈಗ ಶರೀರದ ತಾಪಮಾನ ಒಂದು 36-37 ಡಿಗ್ರಿ ಇರಬೇಕು. ಅದು ಕಮ್ಮಿ ಆದರೆ ಮನುಷ್ಯನಿಗೆ ಕಾಯಿಲೆ, ಅದು ಪೂರ್ತಿ ತಣ್ಣಗಾದರೆ ಮನುಷ್ಯ ಸಾವನ್ನಪ್ತಾನೆ. ಶರೀರದಲ್ಲಿರುವ ತಾಪಮಾನವನ್ನು ರೆಗ್ಯುಲೇಟ್ ಮಾಡಿ ಮನುಷ್ಯನನ್ನು ಬದುಕಿಸುವ ಮೂಲ ಶಕ್ತಿ, ಜೀವಶಕ್ತಿನೇ ರಕ್ತ. ಮತ್ತು ಹಾರ್ಮೋನುಗಳು, ನಮ್ಮ ಶರೀರದಲ್ಲಿ ಮೆದುಳಿನಲ್ಲಿ ಹಲವಾರು ಹಾರ್ಮೋನ್ಸ್ಗಳಿದ್ದಾವೆ. ಡೋಪೋಮಿನ್ ಅಂತ ಇರ್ತದೆ, ಮೆಲೋಟೋನಿನ್ ಅಂತ ಇರ್ತದೆ, ಆಕ್ಸಿಟೋಸಿನ್ ಅಂತ ಇರ್ತದೆ, ಹಾಗೂ T3, T4, TSH ಅಂತಕ್ಕಂಥ ಥೈರಾಯ್ಡ್ ಹಾರ್ಮೋನುಗಳು, ಹಾಗೂ ಇನ್ಸುಲಿನ್ ಒಂದು ಹಾರ್ಮೋನು, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟಿರಾನಿನ್, ಇಸ್ಟ್ರೋಜನ್, ಈಗೆಲ್ಲ ಹಾರ್ಮೋನ್ಗಳು ರೆಗ್ಯುಲೇಷನ್ ಆಗಬೇಕಲ್ಲ. ಹಾರ್ಮೋನ್ಸ್ಗಳು ರೆಗ್ಯುಲೇಷನ್ ಆಗಬೇಕು. ತಿಂದಿರ್ತಕ್ಕಂಥ ಫುಡ್ಡಿಂದ ನಮ್ಮ ಶರೀರದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ರೆಗ್ಯುಲೇಷನ್ ಆಗಬೇಕು. ಹಾಗೆಯೇ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಹೃದಯದ ಫಂಕ್ಷನ್ಸಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯ ಅಂಶಗಳು ರೆಗ್ಯುಲೇಷನ್ ಆಗಬೇಕು. ಲಿವರ್ ಫಂಕ್ಷನ್ಗೆ ಶಕ್ತಿ ಅಂಶಗಳು ರೆಗ್ಯುಲೇಷನ್ ಆಗಬೇಕು. ಕಿಡ್ನಿ ಫಂಕ್ಷನ್ಗೆ ಶಕ್ತಿ ಅಂಶಗಳು ರೆಗ್ಯುಲೇಷನ್ ಆಗಬೇಕು. ನರನಾಡಿಗಳಲ್ಲಿ ಶಕ್ತಿ ಅಂಶಗಳು ರೆಗ್ಯುಲೇಷನ್ ಆಗಬೇಕು. ಮಾಂಸಖಂಡಗಳಲ್ಲಿ ಶಕ್ತಿ ಅಂಶಗಳು ರೆಗ್ಯುಲೇಟ್ ಆಗಬೇಕು. ಇವೆಲ್ಲ ರೆಗ್ಯುಲೇಟ್ ಆದ್ರೆ ಶರೀರ ಬೆಚ್ಚಗಿರೋದು. ರೆಗ್ಯುಲೇಷನನ್ನು ರೆಗ್ಯುಲರ್ ಆಗಿ ಮಾಡ್ತಕ್ಕಂಥದ್ದು ರಕ್ತ. ನಮ್ಮ ಶರೀರದಲ್ಲಿ ಯಾವುದೇ ಅಸಮತೋಲನಗಳು ಬರಲಿ, ಇಂಬ್ಯಾಲೆನ್ಸ್ ಬರಲಿ, ಅದು ರೆಗ್ಯುಲೇಷನ್ ತೊಂದರೆಯಿಂದನೇ. ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಇಂಬ್ಯಾಲೆನ್ಸ್ ಆಗ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮಿನ ಕಾರಣದಿಂದಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಇಂಬ್ಯಾಲೆನ್ಸ್ ಆಗ್ಬೋದು, ನಮ್ಮ ಬ್ರೈನಲ್ಲಿ ಇಂಬ್ಯಾಲೆನ್ಸ್ ಆಗ್ಬೋದು. ಯಾವುದೇ ಇಂಬ್ಯಾಲೆನ್ಸ್ ಆಗಬೇಕಂದ್ರೆ ರೆಗ್ಯುಲೇಷನ್ ತೊಂದರೆಯಿಂದಾಗಿರ್ತದೆ. ಅಂಥ ರೆಗ್ಯುಲೇಷನನ್ನು, ಕ್ರಿಯಾಶೀಲ ಸತ್ವವನ್ನು ಮಾಡತಕ್ಕಂಥದ್ದು ರಕ್ತ. ಅಂತಹ ರಕ್ತವನ್ನು ಶುದ್ಧೀಕರಣ ಮಾಡೋದು ಹೇಗೆ? ಆ ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಷಾಯಗಳನ್ನು ನಿಮಗೆ ಹೇಳ್ಕೊಡ್ತೇನೆ. ಚಹಾ, ಕಾಫಿ, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಇಂಥ ಹೊಲಸು ಆಹಾರಗಳನ್ನು, ದುಶ್ಚಟಗಳನ್ನು ಮಾಡೋದರಿಂದ ನಮ್ಮ ರಕ್ತ ಕೆಡ್ತಾ ಇದೆ, ರಕ್ತ ಮಲಿನವಾಗ್ತಾ ಇದೆ. ರಕ್ತ ಅಂದರೆ ಸರೋವರ, ಅದು ಸರೋವರ, ಅದ್ಭುತವಾಗಿರ್ತಕ್ಕಂಥ. ನಿಂತ ನೀರು ಹೇಗೆ ಕೊಳಿತದೆ, ಹರಿಯೋ ನೀರು ಕೆಡೋದಿಲ್ಲ, ಕೊಳೆಯೋದಿಲ್ಲ. ಹಾಗೆ ರಕ್ತ ಸರಿಯಾಗಿ ಸಂಚಾರ ಆಗ್ತಾಯಿದ್ರೆ, ಶುದ್ಧವಾಗಿದ್ದರೆ ಏನಾಗ್ತದೆ, ನಮ್ಮ ಶರೀರದಲ್ಲಿ ಯಾವ ಆರ್ಗನ್ಸ್ಗಳು, ಯಾವ ಅಂಗಾಂಗಗಳು ಕೊಳೆಯೋದಿಲ್ಲ. ಕೊಳೆದ್ರೇ ಕಾಯಿಲೆ. ಅದಕ್ಕೆ ಅಂಥ ರಕ್ತವನ್ನು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು? ರಕ್ತಧಾತುವಿನ ಶುದ್ಧೀಕರಣಕ್ಕಾಗಿ ಯಾವ ಕಷಾಯಗಳನ್ನು ಕುಡಿಬೇಕಂದ್ರೆ, ಮೊದಲನೇದು ಅಮೃತ ಬಳ್ಳಿಯ ಕಷಾಯ. ಕಾಂಡ ಆದರೆ ಒಂದು 20 ಗ್ರಾಮ್ನಷ್ಟು ಅದರ ಕಾಂಡ, ಎಲೆಗಳಾದರೆ ಒಂದು ಮುಷ್ಟಿಯಷ್ಟು ಎಲೆ ಹಾಕಿ, ಅದನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ, ಅದನ್ನು ಅರ್ಧ ಗ್ಲಾಸಿಗೆ ಇಳಿಸ್ಬೋದು. ಇಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತಧಾತು ಶುದ್ಧೀಕರಣ ಆಗುತ್ತೆ. ಅಥವಾ ಅದನ್ನು ಅರ್ಧ ಗ್ಲಾಸ್ ಹಾಲು, 1.5 ಗ್ಲಾಸ್ ನೀರು ಹಾಕಿ ಕುದಿಸಿ, ಅರ್ಧ ಗ್ಲಾಸಿಗೆ ಇಳಿಸಿ ಸೇವನೆ ಮಾಡೋದ್ರಿಂದನೂ ಕೂಡ
ರಕ್ತ ಶುದ್ಧೀಕರಣ ಆಗುತ್ತೆ. ನಂಬರ್ 1 ಕ್ಷೀರಪಾಕವಾಗಿ ಆದರೂ ಕುಡಿಬೋದು, ಅಥವಾ ಹಾಗೆ ನೀರು ಹಾಕಿ ಕಷಾಯ ಕ್ಷಾರಪಾಕವಾಗಿ ಆದರೂ ಅದನ್ನು ಕುಡಿಬೋದು. 1ನೇದು ಕಷಾಯ ಅಮೃತ ಬಳ್ಳಿ ಕಷಾಯ ರಕ್ತ ಶುದ್ಧೀಕರಣಕ್ಕೆ ದಿ ಬೆಸ್ಟ್. ಇನ್ನು 2ನೇದ್ದು ಬಿಲ್ಪತ್ರೆ, ಅದನ್ನು 1 ಮುಷ್ಟಿಯಷ್ಟು ಹಾಕಿ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಕುಡಿಯೋದು. ಇನ್ನು 3ನೇ ಕಷಾಯ ಯಾವುದು ಅಂತ ಹೇಳಿದ್ರೆ ಗರಿಕೆ ಕಷಾಯವನ್ನು 1 ಮುಷ್ಟಿಯಷ್ಟು ಆ ಗರಿಕೆ ಹಾಕಿ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿಬೋದು ಈ ಕಷಾಯಗಳು. ಇನ್ನು 4ನೇ ಕಷಾಯ ರಕ್ತ ಶುದ್ಧೀಕರಣದ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಬೇವಿನ ಕಷಾಯ. 1 ಮುಷ್ಟಿ ಬೇವಿನ ಸೊಪ್ಪನ್ನು 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿಯೋದು. ಇನ್ನು 5ನೇ ಕಷಾಯ ಯಾವುದು ಅಂತ ಹೇಳಿದ್ರೆ ಅದು ಈ ತುಳಸಿ ಕಷಾಯ. ಒಂದು 30ರಿಂದ 40 ಎಲೆಗಳನ್ನು 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನು ಸೇವನೆ ಮಾಡೋದು. ಹೀಗೆ ಹಲವಾರು ಕಷಾಯಗಳಿದ್ದಾವೆ. ಅದೇ ಪ್ರಮುಖವಾಗಿರ್ತಕ್ಕಂಥ 5 ಕಷಾಯಗಳನ್ನು, ರಕ್ತ ಶುದ್ಧೀಕರಣದ ಕಷಾಯಗಳನ್ನ ನಿಮಗೆ ಹೇಳಿದ್ದೇನೆ. ಯಾರಿಗೆ ಕಫ ಪ್ರಕೃತಿ ಇರ್ತದೆ ಅಂಥವರು ತುಳಸಿ ಕಷಾಯವನ್ನು ಕುಡೀರಿ. ಯಾರಿಗೆ ವಾತ ಮತ್ತು ಪಿತ್ತ ಪ್ರಕೃತಿ ಇರ್ತದೆ ಅಂಥವರು ಗರಿಕೆ ಕಷಾಯವನ್ನು ಕುಡೀರಿ. ಆಮೇಲೆ ಯಾರಿಗೆ ವಾತ ಮತ್ತು ಕಫ ಪ್ರಕೃತಿ ಇರ್ತದೆ ಅಂಥವ್ರು ಅಮೃತ ಬಳ್ಳಿಯನ್ನು ಕಷಾಯವನ್ನು ಕುಡಿಬೋದು. ತ್ರಿದೋಷದ ಒಂದು ವಿಕಾರಗಳಿರ್ತಕ್ಕಂಥವ್ರು ಕೂಡ ಅಮೃತ ಬಳ್ಳಿಯನ್ನು ಕಷಾಯವನ್ನಾಗಿ ಕುಡಿಬೋದು. ಹೀಗೆ ಈ ಕಷಾಯಗಳನ್ನು ಕುಡಿಯೋದ್ರಿಂದ ನಿಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ. ನಿಮ್ಗೆ ಯಾವ ಪ್ರಕೃತಿ ಇದೆ ಅಂತಕ್ಕಂಥದ್ದು ತಿಳ್ಕೊಬೇಕಂದ್ರೆ ನಾಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ನಾಡಿ ಪರೀಕ್ಷೆ ಮೂಲಕ ನಿಮ್ಗೆ ಯಾವ ಪ್ರಕೃತಿ ಅಂತ ಕಂಡುಹಿಡಿಬೋದು. ರಕ್ತ ಶುದ್ಧವಾದರೆ ಜೀವನ ಶುದ್ಧವಾಗುತ್ತೆ. ಈ ಕಷಾಯಗಳನ್ನ ಎಷ್ಟು ದಿವಸ ಕುಡಿಬೇಕು, ಯಾರು ಕುಡಿಬೇಕು, ಯಾರು ಕುಡಿಬಾರ್ದು? ಎಲ್ಲರೂ ಕುಡಿಬೋದು. ಆದರೆ ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ಈ ಕಷಾಯಗಳನ್ನ ವೈದ್ಯರ ಸಲಹೆ ಪಡ್ಕೊಂಡು ಕೆಲವು ಸಂದರ್ಭದಲ್ಲಿ ಮಾತ್ರ ಬಳಸ್ಬೋದು, ಇನ್ನು ಕೆಲವು ಸಂದರ್ಭದಲ್ಲಿ ಬಳಸಲಿಕ್ಕಾಗಲ್ಲ. ಉಳಿದಂತೆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಬಳಸಬೇಕು. ಬೇರೆ ಎಲ್ಲರೂ ರಕ್ತ ಶುದ್ಧೀಕರಣಕ್ಕೆ ಸಾಮಾನ್ಯವಾಗಿ ನಾವು ರಕ್ತ ಶುದ್ಧೀಕರಣ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂದರೆ ನಿರ್ಭೀತಿಯಿಂದ ಈ ಕಷಾಯಗಳನ್ನ ಕುಡಿಬೋದು. 1 ಕಷಾಯ 1 ತಿಂಗಳವರೆಗೂ ಕುಡಿಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ 6 ಗಂಟೆ ಕುಡಿಬೇಕು. ಈ ರಕ್ತ ಶುದ್ಧೀಕರಣ ರಕ್ತದಲ್ಲಿ ಟ್ರೈಗ್ಲಿಸರಿಡು, ಕೊಲೆಸ್ಟ್ರಾಲು, LDL, VLDL ಇವೆಲ್ಲ ನಾಶವಾಗುತ್ತೆ. ಶರೀರದ ನರನಾಡಿಗಳಲ್ಲಿ ಸ್ವಚ್ಛತೆ, ಶುದ್ಧೀಕರಣ ಉಂಟಾಗ್ತದೆ. ರಕ್ತ ಶುದ್ಧಿ ಆದರೆ ನಮ್ಮ ಶರೀರದಲ್ಲಿ ಚರ್ಮದ ಆರೋಗ್ಯ ತುಂಬ ಕ್ರಿಯಾಶೀಲವಾಗಿರ್ತದೆ. ಸಂಪೂರ್ಣ ಶರೀರ ಏನಾಗ್ತದೆ, ಆರೋಗ್ಯಯುತವಾಗಿರ್ತದೆ. ಅದಕ್ಕೆ ರಕ್ತ ಶುದ್ಧೀಕರಣ ಮಾಡತಕ್ಕಂಥ ಈ ಪ್ರಮುಖ ಕಷಾಯಗಳನ್ನ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದು, ಒಳ್ಳೆಯ ವಿಚಾರಗಳನ್ನು ನಾವು ಪ್ರಸಾರ ಮಾಡೋದ್ರಿಂದ ನಮಗೆ ಪುಣ್ಯ ಬರ್ತದೆ. ಕೊನೆಗೆ ನಾವು ಹೋಗೋ ಟೈಮಲ್ಲಿ ಏನೂ ತೊಗೊಂಡು ಹೋಗಲ್ಲ. ನಮ್ಮ ಕಾರು ಬರಲ್ಲ, ನಮ್ಮ ಬಂಗ್ಲೆನೂ ಬರಲ್ಲ, ಮನೆಯೂ ಬರಲ್ಲ, ಒಡವೆ ವಸ್ತ್ರಗಳು ಬರೋದಿಲ್ಲ. ಪಾಪ ಪುಣ್ಯಗಳೆರಡೇ ಬರೋದು. ಆ ಪುಣ್ಯದ ಫಲ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ಕೊನೆಗೆ ಬರೋದ್ರಿಂದ ಸಾಧ್ಯ ಆದಷ್ಟು ಒಳ್ಳೆಯ ಕೆಲಸವನ್ನು ಮಾಡೋಣ, ಒಳ್ಳೆಯ ವಿಚಾರಗಳನ್ನ ಹರಡೋಣ. ಆದಮೇಲೆ ನಾವು ಇವುಗಳನ್ನ ನಿಮಗೆ ನಿಸ್ವಾರ್ಥವಾಗಿ ಹೇಳ್ಕೊಳ್ತದೆ. ಯಾಕಂದರೆ ನಾವು ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ಆತ್ಮಸಾಕ್ಷಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಿಮ್ಮ ಆರೋಗ್ಯದ ಒಂದು ದೃಷ್ಟಿಯಿಂದ ಒಂದು ದೇಶ ಸೇವೆ, ನಾವು ಹುಟ್ಟಿದೆ ಅಂದಮೇಲೆ ಬರೀ ನಮ್ಮ ಮನೆ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಷ್ಟೇ ನಮ್ಮ ಮೇಲೆ ಇರೋದಿಲ್ಲ, ದೇಶದ ಜವಾಬ್ದಾರಿನೇ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಕೈಲಾದಷ್ಟು ನಾವು ಈ ರಾಷ್ಟ್ರದ ಸೇವೆಯನ್ನು ಈ ಮೂಲಕ ಮಾಡ್ತಾಯಿದ್ದೇವೆ. ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇರ್ತದೆ. ತಮ್ಮ ಸಹಕಾರ ಅಂದರೆ ತಮ್ಮ ಪ್ರೀತಿ ವಿಶ್ವಾಸನೇ ಸಹಕಾರ. ಈ ವಿಚಾರಕ್ಕೆ ಬೆಂಬಲ ಕೊಡೋದು, ಈ ಒಂದು ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಇದು ನಮಗೆ ಬೆಂಬಲ ತುಂಬುತ್ತದೆ, ನಮಗೆ ಹುರುಪು ಉತ್ಸಾಹವನ್ನು ಹೆಚ್ಚಿಸ್ತದೆ. ಹಾಗೆಯೇ ನಮ್ಮ ಆಶ್ರಮದಲ್ಲಿ 5 ದಿವಸದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ. ಅಲ್ಲಿ ಸಹಜ ಜೀವನ ಯೋಗ, ಜೀವನ ಉತ್ಸಾಹ ಶಿಬಿರ ಅಂಥೇಳಿ ಅದು. ಅಲ್ಲಿ ಯೋಗ, ಆಹಾರ ಪದ್ಧತಿ, ಜೀವನ ಕ್ರಮವನ್ನು ಹೇಳಿಕೊಡ್ತೇವೆ. ಅದನ್ನು ಆಚರಣೆಗೆ ತಂದಿದ್ದೇ ಆದರೆ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು. ಅದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಾವು ಹೇಳಿಕೊಟ್ಟಿರೋದನ್ನು.
ಹಾಗೆಯೇ ಮುಂದೆ ಯಾವ ಕಾಯಿಲೆಗಳು ಬರದಂತೆ ಆರೋಗ್ಯವಾಗಿರಬೇಕಂದ್ರೂ ಕೂಡ ಆ ಅಭ್ಯಾಸವನ್ನು ನೀವು ಮಾಡೋದ್ರಿಂದ ರೋಗವೇ ಬಾರದಂತೆ ನಿರೋಗಿಗಳಾಗಿ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು. ಸಮಸ್ಯೆ ಇರತಕ್ಕಂಥವ್ರು ಈ ಶಿಬಿರದಲ್ಲಿ ಭಾಗವಹಿಸ್ಬೋದು. ಸಮಸ್ಯೆ ಬರಬಾರ್ದು ಅಂತಕ್ಕಂಥವ್ರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯಕರವಾಗಿ ಜೀವನ ನಡೆಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.